ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಏನಕ್ಕಪ್ಪ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ತುಂಬ ಜನ PM ವಿಶ್ವಕರ್ಮ ಯೋಜನೆ ಬಗ್ಗೆ ಡೌಟನ್ನು ಕೇಳಿಕೊಂಡು ನಮ್ಮ ಸೈಬರ್ಗೆ ಬರ್ತಾರೆ. ಅದೇ ರೀತಿಯಾಗಿ ಇವರು ಸಹ ಬಂದಿದ್ದರು. ಆದರೆ ಇವ್ರ ಫೇಸನ್ನು ನೋಡಿದಾಗ ಇವರು ನಮ್ಮ ರಾಜ್ಯದವರಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಕೇಳಿದೆ, ಈ ಥರ ನೀವು ಯಾವ ಕಡೆಯವರು, ಯಾವ ಊರಿಂದ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇವ್ರು ಹೇಳಿದ್ರು, ನಮ್ಮದು ನೇಪಾಳ, ಕರ್ನಾಟಕಕ್ಕೆ ಬಂದು 3 ವರ್ಷ ಆಯಿತು ಅಂತ ಅಂದರು. ಆದರೆ ನನಗೆ ಇವ್ರು ಮಾತಾಡಿದಾಗ ಆಶ್ಚರ್ಯ ಆಗಿದ್ದು ಏನಪ್ಪ ಅಂತ ಅಂದರೆ, ಕನ್ನಡ ತುಂಬ ಸ್ಪಷ್ಟವಾಗಿ ನಿಖರವಾಗಿ ಮಾತಾಡ್ತಾಯಿದ್ರು. ಸೊ ಇಲ್ಲಿಗೆ ಬಂದು ಅವರು ಕೇವಲ 3 ವರ್ಷ ಆದರೂ ಸಹ ಕನ್ನಡದ ಮೇಲೆ ಪ್ರೀತಿಯಿಂದನೋ ಅಥವಾ ಏನೋ ಗೊತ್ತಾಗಲಿಲ್ಲ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಇಲ್ಲೇ ನಮ್ಮ ನೆಲದಲ್ಲೇ ಹುಟ್ಟಿ ಬೆಳೆದು ಸಹ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋದಿಲ್ಲ, ಅಥವಾ ಕನ್ನಡದ ಜೊತೆ ಬೇರೆ ಭಾಷೆಯನ್ನು ಸೇರಿಸಿ ಮಾತಾಡ್ತಾರೆ. ಸೊ ಇವ್ರು ಕನ್ನಡ ಮಾತಾಡಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ಸೊ ಆ ಒಂದು ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೇಡಮ್, ನಿಮ್ಮ ಹೆಸರೇನು? ಕಮಲ. ನೀವು ಇಲ್ಲಿಗೆ ಬಂದು 3 ವರ್ಷ ಆಯಿತು ಅಂತ ಅಂದ್ರಲ್ವಾ? 3 ವರ್ಷದೊಳಗಡೆ ಹೇಗೆ ಕನ್ನಡವನ್ನು ಕಲಿತ್ರಿ? ಹೆಂಗೆ ಕಲ್ಕೊಂಡ್ರಿ, ಜೊತೆ ಹೋಗ ಎಲ್ಲ ಕಲ್ಕೊಂಡ್ರಿ. ಮಾತಾಡ ಫಸ್ಟು ಬರ್ತಾ ಇಲ್ಲ, ಮಾತಾಡುವಾಗ ಹಂಗೆ ಕಲ್ಕೊಂಡ್ಬಿಟ್ರಿ. ಅದೇ ಹೆಂಗ್ ಕಲಿತ್ರಿ? ಯಾರ ಜೊತೆ, ಬೇರೆಯವ್ರ ಜೊತೆ ಕನ್ನಡ ಮಾತಾಡಿ ಕಲಿತ್ರಾ, ಇಲ್ಲ ಹೇಗೆ ಕಲಿತ್ರಿ? ಯಾವ ರೀತಿ ಕನ್ನಡ ಕಲಿತ್ರಿ? ನೀವು ಬೇರೆಯವ್ರ ಜೊತೆ ನೋಡಿ ಕಲಿತ್ರಾ ಅಂತ ನಾನು ಕೇಳ್ತಿರೋದು. ಇವಾಗ ಆಚೆ ಕಡೆ ಕೆಲ್ಸಕೋತಾ ಇದ್ದಲ್ಲ, ಹಂಗೆ ಮಾತಾಡುವಾಗ ಕಲ್ಕೊಂಡೆ. ಇವಾಗ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ, ಅಲ್ಲೇ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ. ಅದನ್ನು ನಾವು ಕನ್ನಡ ಮಾತಾಡ್ತೀರಿ. 3 ವರ್ಷ ಆಯ್ತು, ಎಲ್ಲ ಕಲ್ತಿರಿ. ಇವಾಗ ಕನ್ನಡನೇ ಮಾತಾಡ್ತೀರಿ. ನೀವು ಮನೆಯಲ್ಲಿ ನಿಮ್ಮ ಗಂಡ ಅವ್ರ ಜೊತೆ ಯಾವ ಭಾಷೆಯಲ್ಲಿ ಮಾತಾಡ್ತೀರಾ? ನಿಮ್ಮ ಇದು ನೇಪಾಳಿ ಭಾಷೆಯಲ್ಲಿ ಮಾತಾಡ್ತೀರಾ, ಇಲ್ಲ ಕನ್ನಡದಲ್ಲಿ ಮಾತಾಡ್ತೀರಾ ನೀವು? ಇಲ್ಲ, ನಮ್ಮ ಭಾಷೆ ಮಾತಾಡ್ರೆ ಕನ್ಫ್ಯೂಸ್ ಆಗ್ತದೆ ಹುಡುಗರ್ಗ. ಎಲ್ಲ ಕನ್ನಡ ಮಾತಾಡ್ತೀರಿ ನಾವು ಮನೆಯಾಗ. ನಮ್ಮ ಯಜಮಾನ್ ಹತ್ರ ಕನ್ನಡ ಮಾತಾಡ್ತೀರಿ. ನಮ್ಮ ಯಜಮಾನ್ ಕನ್ನಡ ಮಾತಾಡ್ತಾರೆ, ನಾವು ಕನ್ನಡ ಮಾತಾಡ್ತೀವಿ. ನಿಮ್ಮ ಯಜಮಾನನು ಕನ್ನಡ ಮಾತಾಡ್ತಾರೆ, ನೀವು ಕನ್ನಡನೇ ಮಾತಾಡ್ತೀರಾ? ನೀವು ಮಕ್ಕಳ ಜೊತೆ ನೇಪಾಳಿ ಭಾಷೆ ಮಾತಾಡ್ತೀರಾ, ಇಲ್ಲ ಅಂತ ಅಂದ್ರೆ ಕನ್ನಡ ಭಾಷೆ ಮಾತಾಡ್ತೀರಾ ಮೇಡಮ್? ಇಲ್ಲ, ಕನ್ನಡ ಮಾತಾಡ್ತೀರಿ. ಮತ್ತೆ ಯಾವ ಶಾಲೆಗೆ ಹಾಕಿದ್ರಾ? ಸರ್ಕಾರಿ ಶಾಲೆಗೆ ಹಾಕಿದ್ರಾ, ಇಲ್ಲ ಅಂದ್ರೆ ಪ್ರೈವೇಟ್ ಶಾಲೆಗೆ ಹಾಕಿದ್ರಾ ನಿಮ್ಮ ಮಕ್ಕಳನ್ನ? ಇಲ್ಲ, ಗೌರ್ಮೆಂಟೇ ಹಾಕಿದ್ದೀರಿ. ಗೌರ್ಮೆಂಟ್ ಶಾಲೆಗೆ? ಗೌರ್ಮೆಂಟ್ ಹಾಕಿದ್ದೀರಿ. ಹಾ, ನಮ್ಮ ಹುಡುಗರು ಕನ್ನಡ ಕಲ್ಕೊಂಡ್ಲಿ ಅಂತ ಕನ್ನಡಕ್ಕೆ ಹಾಕಿದ್ದೀರಿ. ಎಲ್ಲ ಇಂಗ್ಲೀಷ್ ಹಾಕ್ತಾರೆ, ಇದು ಹಾಕ್ತಾರೆ. ನಮ್ಮ ಕನ್ನಡ ಇಷ್ಟ, ಕನ್ನಡಕ್ಕೆ ಹಾಕಿದ್ದೀರಿ. ಹೌದಾ? ನೋಡಿ ಫ್ರೆಂಡ್ಸ್, ನಾವೇನು ಮಾಡ್ತೀರಪ್ಪ ಅಂತ ಅಂದರೆ, ಪ್ರೈವೇಟ್ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸ್ತೀವಿ. ಅದೇ ರೀತಿಯಾಗಿ ಅವರು ಮನೆಯಲ್ಲೂ ಸಹ ಇಂಗ್ಲೀಷನ್ನು ನಾವು ಕಲಿಸ್ತಾ ಇರ್ತೀವಿ. ಇಂಗ್ಲೀಷ್ ಮಾತಾಡಿ ಅಂತ ಹೇಳ್ಬಿಟ್ಟು. ಇಂಗ್ಲೀಷ್ ಕಲಿಯೋದು ತಪ್ಪಲ್ಲ, ಆದರೆ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಕನ್ನಡದಲ್ಲೇ ಮಾತಾಡಬೇಕಾಗುತ್ತೆ. ನಾವು ಮೊದಲು ನಮ್ಮ ತಾಯಿಯನ್ನು ಪ್ರೀತಿ ಮಾಡಿದ್ರೆ ಬೇರೆಯವ್ರು ಪ್ರೀತಿ ಮಾಡ್ತಾರೆ. ನಾವೇ ನಮ್ಮ ತಾಯಿನ ಪ್ರೀತಿ ಮಾಡಿಲ್ಲ ಅಂತಂದರೆ ಬೇರೆಯವ್ರು ಪ್ರೀತಿ ಮಾಡೋದಿಲ್ಲ. ಸೊ ನಮ್ಮ ರಾಜ್ಯಕ್ಕೆ, ಭಾರತದಲ್ಲಿರ್ತಕ್ಕಂಥ ಎಲ್ಲ ಮೂಲೆಗಳಿಂದನೂ ನಮ್ಮ ರಾಜ್ಯಕ್ಕೆ ಬರ್ತಾರೆ, ಬೇರೆ ದೇಶದಿಂದನೂ ಬರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತ ಅಂದರೆ, ನಮ್ಮ ಭಾಷೆ ಇಲ್ಲಿಗೆ ಬಂದು ಇಲ್ಲಿ ಅವರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಈ ಭಾಷೆಯನ್ನು ಮಾತಾಡೋದಿಲ್ಲ. ಇಲ್ಲಿ ನಾವು ಕುಡಿತಾ ಇರೋ ನೀರು ಕನ್ನಡದ್ದು, ತಗೊತಾ ಇರೋ ಗಾಳಿ ಕನ್ನಡದ್ದು, ಊಟ ಮಾಡ್ತಾ ಇರೋ ಆಹಾರ ಕನ್ನಡದ್ದು, ಆದರೆ ಕನ್ನಡ ಭಾಷೆನೇ ಮಾತಾಡೋದಿಲ್ಲ. ಅದು ಎಷ್ಟು ತಪ್ಪು ಹೇಳ್ರಿ? ಸೊ ಇಲ್ಲಿನ ಒಂದು ಋಣ ತೀರಿಸ್ಬೇಕಾದ್ರೆ ನೀವು ಕನ್ನಡವನ್ನೇ ಮಾತಾಡಬೇಕು. ಅದೇ ರೀತಿ ಇಲ್ಲೇ ಹುಟ್ಟಿ ಬೆಳೆದಂಥವರು ಸಹ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾರೆ. ಸೊ ದಯಮಾಡಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಕನ್ನಡವನ್ನು ಮಾತಾಡಿ. ನೀವು ನೋಡಿರ್ಬೋದು, ತಮಿಳ್ನಾಡಿಗೆ ಹೋದರೆ ನಾವು ಕನ್ನಡದಲ್ಲಿ ಕೇಳಿದ್ರು ಅವರು ತಮಿಳಲ್ಲೇ ಉತ್ತರ ಕೊಡ್ತಾರೆ. ಆಂಧ್ರ ಪ್ರದೇಶಕ್ಕೆ ಹೋದರೆ ನಾವು ಕನ್ನಡದಲ್ಲಿ ಕೇಳಿದ್ರು ತೆಲುಗಲ್ಲೇ ಉತ್ತರ ಕೊಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಎಂಥ ಸಹೃದಯಿಗಳಂದರೆ, ಅವರು ಯಾವ ಭಾಷೆಯಲ್ಲಿ ಕೇಳಿದ್ರೆ ಆ ಭಾಷೆ ಬರ್ದಿದ್ರು ಸಹ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಎಲ್ಲ ಸಂದರ್ಭದಲ್ಲೂ ಈ ಒಳ್ಳೆತನ ಕೆಲಸಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಅದು ನಮ್ಮ ಭಾಷೆಗೆ ಕುತ್ತಾಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲೋ ಮಹಾತಾಯಿ ಕಮಲಾ ಮೇಡಮ್ ಅವರು ನೇಪಾಳದಿಂದ ಬಂದಿದ್ರು ಸಹ ಇಲ್ಲಿ ಕನ್ನಡವನ್ನು ಕಲಿತು ಕನ್ನಡ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ 2 ಕೈ ಎತ್ತಿ ನಮಸ್ಕಾರ ಮಾಡ್ಬೇಕನ್ಸುತ್ತೆ. ಮೇಡಮ್, ನೀವು ನೇಪಾಳದಿಂದ ಬಂದ್ಬಿಟ್ಟು ಕನ್ನಡವನ್ನು ಕಲ್ತಿದ್ದೀರಾ, ಅದೇ ರೀತಿ ಮಕ್ಕಳಿಗೂ ಸಹ ಕಲಿಸ್ತಾ ಇದ್ದೀರಾ. ಸೊ ನೀವು ನಮ್ಮ ಒಂದು ಕನ್ನಡಿಗರಿಗೆ ಏನು ಸಂದೇಶ ಕೊಡ್ತೀರಾ ಮೇಡಮ್? ಎಲ್ಲರಿಗೂ ನಮಸ್ಕಾರ. ಕನ್ನಡದವರು ಕನ್ನಡ ಮಾತಾಡಬೇಕು. ಬೇರೆ ಕಡೆಯಿಂದ ಇಲ್ಲಿಗೆ ಬಂದವರು ಕನ್ನಡ ಮಾತಾಡಬೇಕು. ಬೇರೆ ಕಡೆಯಿಂದ ಇಲ್ಲಿ ಬಂದವರು ಕನ್ನಡ ಕಲಿಬೇಕು. ಕನ್ನಡ ಒಳ್ಳೇದು, ಕನ್ನಡ ಮಾತಾಡ್ರಿ. ನಾವು ಕನ್ನಡ ಮಾತಾಡ್ತೀರಿ. ಬೇರೆ ದೇಶದಿಂದ ಬಂದು ಕನ್ನಡ ಕಲ್ಕೊಂಡಿದ್ದೀರಿ, ಕನ್ನಡ ಮಾತಾಡ್ತಾ ಇದ್ದೀರಿ. ನೀವು ಕನ್ನಡ ಮಾತಾಡ್ರಿ. ಕನ್ನಡದೇ ಎಲ್ಲ, ಊಟದ್ದು ಅದೇ, ನೀರು ಅದೇ, ಕನ್ನಡದೇ, ಉಪ್ಪು ಕನ್ನಡದೇ. ಕನ್ನಡ ಒಳ್ಳೆ ಜನ, ಕನ್ನಡ ಮಾತಾಡ್ರಿ. ಒಳ್ಳೇದಾಗ್ಲಿ. ಕನ್ನಡಿಗರಿಗೂ ನಮಸ್ಕಾರ. ನಮಸ್ಕಾರ.